ನಾನು ಮಾಡದ ತಪ್ಪಿಗೆ ಹೋಗಿರುವುದಕ್ಕೆ ಬೇಸರವಾಗಿದೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು, ನಮ್ಮ ವೈರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿರುದ್ಧದ ಪ್ರಕರಣದ ಕುರಿತು ಮಾತನಾಡಿದ ಅವರು, ಪ್ರಕರಣ ಸದ್ಯ ನ್ಯಾಯಾಲಯದ ವಿಚಾರಣೆಯಲ್ಲಿದ್ದು ಕೋರ್ಟ್ ಮೂಲಕ ನಮಗೆ ನ್ಯಾಯ ದೊರೆಯುವ ವಿಶ್ವಾಸವಿದೆ. ಈ ಪ್ರಕರಣದಿಂದ ಶೀಘ್ರದಲ್ಲೇ ಮುಕ್ತಿಯಾಗುವ ಭರವಸೆ ಇದೆ. ಬಡವರ ಜಮೀನಿಗೆ ಸಂಬಂಧಿಸಿದಂತೆ 85 ಮಹಿಳೆಯರು ಅರ್ಜಿ ಸಲ್ಲಿಸಿದ್ರು. ನಿಯಮಾನುಸಾರ ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವ ಹಾಗೂ ಒತ್ತುವರಿ ಮಾಡಿಕೊಂಡಿರುವವರಿಗೆ ಮಾತ್ರ ಜಮೀನು ನೀಡಲು ಅವಕಾಶವಿತ್ತು. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಉದ್ದೇಶಪೂರ್ವಕ ಲೋಪ ಮಾಡಿಲ್ಲ. ಕೆಲವು ಪ್ರಕರಣಗಳಲ್ಲಿ ಪ್ರಕ್ರಿಯಾತ್ಮಕವಾಗಿ ಸಣ್ಣ ಪುಟ್ಟ ಲೋಪಗಳಾಗಿರಬಹುದು. ತಂದೆ ಅರ್ಜಿ ಸಲ್ಲಿಸಿ ನಂತರ ಕುಟುಂಬ ವಿಭಜನೆಯಾದ ಸಂದರ್ಭದಲ್ಲಿ ಮಗಳಿಗೆ ಜಮೀನು ಬಂದಿರುವಂತಹ ಪ್ರಕರಣಗಳು ಇದೆ. ಅಧಿಕಾರಿಗಳು ಮಾಡಿರುವ ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ರೀತಿಯ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಆಗಬಾರ್ದು, ನಮ್ಮ ವೈರಿಗೂ ಸಹ ನಾವು ನೆನ್ಕೊಳ್ಬಾರ್ದು. ಇಂಥ ಪರಿಸ್ಥಿತಿನ ಏನೋ ಯಾವುದೋ ಜನ್ಮದ ಒಂದು ಇದು ಪ್ರಾರಬ್ಧ ಅಂತ ಕಾಣುತ್ತೆ. ನಾನು ಇವತ್ತು ಹೋಗಿದ್ದೀನಿ, ನಾನು ಮಾಡ್ಲಾರ್ದು ತಪ್ಪಿಗೆ ಹೋಯ್ತು, ಅದು ಬೇಸರ. ಏನಾದ್ರು ತಪ್ಪು ಮಾಡಿದರೆ ಅನುಭವಿಸೋಕ್ಕಂಥದ್ದು ಸಹಜ. ಅದೇನಲಿ ಅದು ನಮ್ಮ ಕೋರ್ಟ್ ಇದೆ, ಕೋರ್ಟ್ ಮೂಲಕ ನಮಗೆ ವಿಶ್ವಾಸ ಇದೆ. ಅದರಿಂದ ನಾವು ಮುಕ್ತಿಯಾಗಿ ನಾವು ಬರ್ತೀವಿ ಅನ್ನೋದು. ನಾವು ಕೊಟ್ಟಿರೋದು ಬಡವರಿ ಜಮೀನು ಆಗ್ತದೆ. 98 ಯಾರು ಅರ್ಜಿ ಹಾಕಿದ್ರು ಇವರೆಲ್ಲ ತಿಳ್ಕೊಂಡಿರ್ತಾರೆ. ಆ ಅರ್ಜಿ ಹಾಕ್ತಾರೆ ಮಾತ್ರ ಅದನ್ನು ನಾವು ಮಾಡ್ತಕ್ಕಂಥದ್ದು ಅವಕಾಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ಸ್ವಂತ ಉತ್ತಿರಬೇಕು, ಎಂಕ್ರೋಚ್ ಮಾಡಿರಬೇಕು. ಇಂಥ ಜಮೀನು ನಾವು ಯಾವುದೂ ಸಹ ಲ್ಯಾಪ್ಸ್ ಮಾಡಿಲ್ಲ. ನಾನಾಗಲಿ ಅಥವಾ ಹೃದಯೇಶ್ ಗೌಡ್ರು ಆಗಲಿ, ನಾವು ಅವ್ರನ್ನೂ ಸಹ ಹೇಳ್ತೀನಿ, ಪ್ರೊಸೀಜರ್ ಸ್ವಲ್ಪ ಸಣ್ಣ ಪುಟ್ಟ ಲ್ಯಾಪ್ಸ್ ಇರುತ್ತೆ. ಅಪ್ಪ ಅರ್ಜಿ ಹಾಕಿರ್ತಾನೆ, ಮಗಳಿಗೆ ಕೊಟ್ಟಿರ್ತೀವಿ. ಅಪ್ಪನ ಕಾಲದಾಗಿ 6 ಎಕರೆ ಜಮೀನು ಇರ್ತಿತ್ತು.